ತಂಗಿ ಅಲ್ಲನ ಹೆಂಗೈದಾರೆ ನೋಡು. ಅಯ್ಯೋ ಬಟ್ಟೆ ಹಾಕೊಳಕ್ಕೂ ಬಟ್ಟೆ ಇಲ್ಲ. ನಾನೇ ಗ್ರೇಟ್ ಅನಿಸುತ್ತೆ. ನಾನು ನಮಗಿನ್ನ ಸಾವ್ಕಾರನ್ನೆಲ್ಲ ನೋಡ್ಬಿಟ್ಟು ನಾವೇ ಬಡವರು ಅಂತ ಅಂದ್ಕೊತಿದ್ದೆ. ಇಂಥವ್ರನ್ನೆಲ್ಲ ನೋಡಿದ್ರೆ ನಾನೇ ಸಾವ್ಕಾರು ಅನಿಸುತ್ತೆ. ನಾನು ಹೆಂಗೋ ಎಲ್ಲ ದುಡ್ದು ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲ ಒಡವೆ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ದುಡ್ದು ಇಟ್ಕೊಂಡಿದ್ದೀನಿ. ಎಲ್ಲ ನೋಡ್ಕೊಂಬಂದಿದ್ದೀನಿ. ಒಂದು 15 ದಿನ ಎಲ್ಲ ಒಂದು ತಿಂಗಳು ಎಲ್ಲ ಟ್ರಿಪ್ ಹೊಡೆದ್ಬಿಟ್ಟು ನಾವೆಲ್ಲ ನೋಡ್ಕೊಂಬಂದಿದ್ದೀವಿ. ನಾನೇ ಗ್ರೇಟ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೆಂಗೆ ಒಡವೆ ಎಲ್ಲ ಐತೆ ನಮ್ಮದು. ರಂಜು, ಯಾಕೆಲ್ಲ ಒಡವೆ ಎಲ್ಲ ತೊಗೊಂಬಂದು ಹಂಗೆ ನೋಡ್ತಾ ಇದೆಯಾ? ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ. ಏನಿಲ್ಲ ಎಲ್ಲನ ನಾನು ಅದೇ ಇದು ಸರ ಹಾಕ್ಕೊಂಡು 2 ಎಳೆ ಡೈಲಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಕರಿಮಣಿದೆಲ್ಲ ಹಾಕ್ಳಕ್ಕೆ ನನಗೆ ಇಷ್ಟ ಇಲ್ಲ. ಕರಿಮಣಿ ಸರ ಹಾಕೊಳಕ್ಕಾಗಲ್ಲ. ಅದಕ್ಕೇ ನಾನು 2 ಎಳೆದ ಮಾಂಗಲ್ಯ ಸರನೇ ಹಾಕ್ಕೊಂಡೆ. ಅದಕ್ಕೆ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಹೌದಾ? ನೋಡು, ಇದೆಲ್ಲ ನೀನು ಕಷ್ಟಪಟ್ಟು ಮಾಡಿಸ್ಕೊಂಡಿರೋದಲ್ವಾ? ಹೌದು, ನಾನು ಕೆಲ್ಸಕ್ಕೆ ಹೋಗಿ ಮಾಡಿಸ್ಕೊಂಡಿರೋದು ಇದು ಒಡವೆ ಎಲ್ಲನ. ಇವಾಗ ನಾನೇ ಗ್ರೇಟ್ ಅನಿಸುತ್ತೆ. ನಾನು ಕಷ್ಟಪಟ್ಟೆಲ್ಲ ದುಡ್ಡು ಒಡವೆ ಮಾಡಿಸ್ಕೊಂಡಿದ್ದಕ್ಕೆ ನಾನೇ ಗ್ರೇಟ್ ಅಂತ ಅನ್ನಿಸ್ತೈತೆ ನನಗೆ. ಇವಾಗ ನೋಡು, ಆ ಭೂಮಿಗೆ ಏನೂ ಇಲ್ಲ. ಕರಿಮಣಿ ಸರ ಹಾಕೊಂಡವಳೆ, ಏನೂ ಇಲ್ಲ. ಯಪ್ಪ, ಅವರಂತೂ ತುಂಬ ಬಡವರಪ್ಪ ಅಲ್ವಾ? ಅಯ್ಯೋ, ಅವ್ರ ಮನೆ ನೋಡಬೇಕು, ಮನೆಯೇ ಇಲ್ಲ. ನಿಮ್ದಿನ್ನು ಅಷ್ಟು ಸಿಂಪಲಾಗಿ ಚೆನ್ನಾಗಾದ್ರೂ ಮನೆ ಐತೆ. ಅವ್ರದ್ದು ಮನೆಯೇ ಇಲ್ಲ ಗೊತ್ತಾ, ಗುಡಿಸ್ಲು ಮನೆ. ನನ್ನ ತಮ್ಮನಿಗೆ ಏನು ಮಾಡಲಿ, ಹೆಣ್ಣು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಮದುವೆ ಮಾಡ್ಕೊಂಡಿದ್ದು ಅಷ್ಟೇನೆ. ಹೌದೇನು? ಯಪ್ಪ, ಗುಡಿಸ್ಲು ಮನೆನಾ ಹಾಗಾದ್ರೆ? ಗುಡಿಸ್ಲು ಮನೆಯೇ. ಹೆಂಗೆ ಐತೆ ಅಂದರೆ ಒಂಥರ ನೋಡಬಾರ್ದು. ಏನು ಮಾಡ್ತೀಯ, ಹೆಣ್ಣು ಸಿಗೋದಿಲ್ಲ. ಇಲ್ಲಿ ಬೇರೆನೇ ಆ ಸುಪ್ಪಿದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತಲ್ಲ ನಮ್ಮ ಮನೆ ಹತ್ರ ಹುಡುಗಿದು. ಅದಕ್ಕೆ ಯಾರು ಕೊಡೋದಿಲ್ಲ ಅಂತೇಳಿ ಆ ಹುಡುಗಿನ ನಮ್ಮ ದೊಡ್ಡಮ್ಮನೋ ಏನೋ ಅಲ್ಲಿ ಹೇಳ್ಬಿಟ್ಟು ಮದುವೆ ಮಾಡಿಸಿದ್ದು. ಹೌದಾ? ಓ, ಹಂಗಾದ್ರೆ ತುಂಬ ಬಡವರು ಅನ್ಸುತ್ತಲ್ವೇ ಅವಳು? ಅದೇ ಬಡವರೇ ಅವರು. ನೋಡಪ್ಪ, ನಾನೇ ಗ್ರೇಟ್ ಅನಿಸ್ತೈತೆ. ಇವಾಗೆಲ್ಲ ಇವ್ರನ್ನೆಲ್ಲ ನೋಡ್ಕೊಂಡ್ರೆ ನಾನೇ ಮೇಲಂತ ಅನ್ನಿಸ್ತೈತೆ ನನಗೆ. ಸರಿ ಆಯ್ತು ಬಿಡು, ನೀನು ಎತ್ತಿಡು ಅದನ್ನು. ಭವ್ಯ, ಅಕ್ಕ ಇರುತ್ತೆ, ಅಕ್ಕನ ಹತ್ರ ಇಲ್ಲೇ ಇದ್ದು ಬಿಡು. ಅಯ್ಯೋ, ನಿನ್ನ ತಂಗಿ ನೋಡಿ ಹೆಂಗಿದ್ದಾಳೆ. ಯಾಕಕ್ಕ ನಗ್ತೀಯ? ಅಲ್ಲ, ಗೊಣ್ಣೆ ಸುರಿಸ್ಕೊಂಡು ಹೆಂಗಿದ್ದಾಳೆ ಭೂಮಿ ನಿನ್ನ ತಂಗಿ. ಅಯ್ಯೋ, ಅಲ್ಲ, ನಿನ್ನ ತಂಗಿ ಅನ್ನಂಗೆ ಇಲ್ಲ. ನೀನಾದರೂ ನೋಡೋಕೆ ಒಂದು ಸ್ವಲ್ಪ ಚೆನ್ನಾಗಾದರೂ ಇದೆಯಾ? ಇವಳು ಯಾಕೆ ಹಿಂಗಿದ್ದಾಳೆ? ಯಾಕೆ ಹಿಂಗೈದಾಳೆ ಅಂತಂದರೆ ದೇವ್ರು ಕೊಟ್ಟಂಗೆ ಇದ್ದಾರೆ ಕಣಕ್ಕ. ಯಾಕೆ ಹಿಂಗೈದಾಳೆ ಅಂತ ಕೇಳ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗಿದ್ದಾರೆ ಅಂತ ಹೇಳಿ ಹೇಳೋಕ್ಕಾಗುತ್ತಾ ಎಲ್ಲಾದ್ರೂ? ನೀವು ನೋಡಿ ಹೆಂಗೆ ಕೇಳ್ತಾ ಇದ್ದೀರಾ. ಅಲ್ಲ, ಒಂಥರ ಯಾಕೋ ಸ್ವಲ್ಪ ಇವಳು ಮೂಗು ಬೇರೆ ನೋಡಿ ಹೆಂಗಾಗೈತೆ. ಮುಕ್ಕಡ ಮೂಗಾಗೈತೆ, ಮಿಷ್ನಿ ಮೂಗು ಎಲ್ಲ ಚೆನ್ನಾಗಿಲ್ಲ. ಹೆಣ್ಮಕ್ಳು ಚೆನ್ನಾಗಿದ್ರೇನಪ್ಪ. ಯಾವಾಗಲೂ ಗುಣ್ಣೆ ಸಿರುತ್ತೆ ಇರುತ್ತೆ. ಗೊಣ್ಣೆ ಪುರ್ಕಿ ಅಲ್ವಾ ಇವಳು? ಏನಿಲ್ಲ ಕಣಕ್ಕ, ಸ್ವಲ್ಪನ ಇವಾಗ ಸೋಳಿ ಐತಲ್ಲ, ಅದಕ್ಕೇನೆ ನೆಗಡಿ ಆಗೈತೆ ಅಷ್ಟೇನೆ. ನನಗೇನೇನಾಗಿಲ್ಲ. ಯಾಕಂಗಂತೀರ ಆಗ್ಲಲ್ಲ ಗೊಣ್ಣೆ ಪುರ್ಕಿ ಅಂತ ಬಂದಂಗಿಂದಾನು. ಇಲ್ಲ ಮತ್ತೆ ಏನೋ ಅಕ್ಕ ಮಾತಾಡುತ್ತೆ, ಸುಮ್ಮನಿರು. ಅಕ್ಕ, ಇದು 2 ಎಳೆ ಮಂಗಲೇಶ್ವರ ಇದು ನೀವು ಡೈಲಿ ಹಾಕ್ಕೊಳ್ತೀರಾ? ಇದನ್ನು ಡೈಲಿ ಹಾಕ್ಕೊಂತೀನಿ ನೋಡಿ. ಇದೆಲ್ಲ ನನ್ನ ಬಂಗಾರದೊಡವೆ. 2 ಎಳೆ ಮಂಗಲೇಶ್ವರ ಹಾಕ್ಕೊಂತೀನಿ. ನನಗೆ ಕರಿಮಣಿ ಈ ಗ್ಯಾರಂಟಿದು ಎಲ್ಲ ಹಾಕೊಂಡು ಅಭ್ಯಾಸ ಇಲ್ಲ. ನೀನು ಕರಿಮಣಿದು ಹಾಕೊಂಡಿದ್ಯಲ್ಲ, ಇದು ಕೊಳ್ಚೆನೆಲ್ಲ 100 ರೂಪಾಯಿ ಕೊಟ್ಟು ತಗೊಂಡಿದ್ಯಾ? ಇದು ಕೊಳ್ಚೆನೆಲ್ಲ ಹಾಕ್ಕೊಂಡಿದ್ಯಲ್ಲ, ಇದು ಯಾವುದು ತೊಗೊಂಡಿದ್ಯಾ ಅಲ್ವಾ? ನೀನು ತೊಗೊಂಡಿರೋದಲ್ವಾ? ಅದನ್ನೆಲ್ಲ ಹೆಂಗೆ ಹಾಕ್ಕೊಂತೀಯಪ್ಪ? ನನಗೆ ನೋಡು, ಈ ಥರ ಎಲ್ಲ ಹಾಕ್ಕೊಂಡ್ರೇ ನನಗೆ ಚೆನ್ನಾಗೆ. ನಾನೆಲ್ಲ ಬಂಗಾರದೊಡವೆನೇ ಹಾಕ್ಕೊಳ್ಳೋದು. ಪಾಪ ನಿನಗೇನು ಇಲ್ಲ ಬಿಡು. ಏನಿಲ್ಲ. ಹೆಂಗೆ ತಗೊಳ್ತೀಯ ಹೇಳು ಪಾಪ. ತುಂಬ ಕಷ್ಟ ಈಗಿನ ಕಾಲದಲ್ಲಿ. ನಿನ್ನಂಥವಳು ತಗೋಬೇಕು, ನಿನ್ನಂಥವಳೆಲ್ಲ ಈ ಥರ ನನ್ನ ಥರ ಇರಬೇಕಂತಂದರೆ ಆಗೋದಿಲ್ಲ. ಇವಾಗ ತುಂಬ ಕಷ್ಟ. ಅಂಥದ್ರಲ್ಲಿ ನಿನಗೆಲ್ಲ ಎಲ್ಲಿದೆಲ್ಲನ ಆಗೋದಿಲ್ಲ ಹೇಳು. ಬಿಡು, ತಲೆ ಕೆಡಿಸ್ಕೊಬೇಡ. ಆಗ್ದಿಲ್ಲದ ಬಗ್ಗೆ ನೀನೆಲ್ಲನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅತ್ತ ಹೇಳ್ತಾವಳೆ, ಒಡವೆ ಅದೆಲ್ಲ ತಗೊಳಕ್ಕೆ ನಿನ್ನಂತ ಕೈಲ ಆಗಲ್ಲ, ಸುಮ್ಮನಿರಂತ ಹೇಳ್ತೈತಿ. ಅಕ್ಕಂದು ಒಡವೆ ಎಷ್ಟೊಂದು ಐತೆ ನೋಡಿ, 2 ಎಳೆ ಮಂಗಲೇಶ್ವರ ಎಲ್ಲನ ಕೇಳಿದೆ. ಅದಕ್ಕೆ ಕರಿಮಣಿ ಹಂಗಾದ್ರೂ ಹಾಕ್ಯಂತೀಯ ನೀನು ಅಂತೂ. ಕರಿಮಣಿ ಹಾಕೊಂಬ್ಲೇಬೇಕಲ್ಲಕ್ಕ, ನಂದಿಲ್ಲ ಅಂತ ಹೇಳಿದೆ. ಅದಕ್ಕೆ ನೀನು ಹೆಂಗಾದ್ರೂ ಹಾಕ್ಯಂತೀಯಮ್ಮ, ನನಗೆ ಮಂಗಲೇಶ್ವರ ಇದ್ರೇನೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು. ಅಯ್ಯೋ, ಅದೇ ಚೆನ್ನಾಗಿ ಕಾಣೋ ಸುಮ್ಕೆ. ನಿನ್ನ ಕೊಳ್ಳಂಗೆ ನೋಡಿ ಇವಾಗ ಹೆಂಗೆ ಕಂತೈತೆ. ಅವಳು ಕೊಳ್ಳಂಗೆ ನೋಡಿ 2 ಎಳೆ ಸರ ಹಾಕ್ಯನಿದ್ರು ಚೆನ್ನಾಗಿ ಕಂತಾ ಇಲ್ಲ. ನಿನ್ನ ಕೊಳ್ಳಂಗೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣ ಕಾಣ್ತಾ ಐತೆ. ಅಯ್ಯೋ, ಏನೇ ಅಂದ್ರೂ ಕರಿಮಣಿನೇ ಮಂಗಲೇಶ್ವರ ನೀನು ಬಂಗಾರ ಚಿನ್ನ ಸರಕ್ಕೂ ಕರಿಮಣಿ ಸರಕ್ಕೂ ಒಂದೇನಾ? ನೀವು ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ. ಇದೇ ಚೆನ್ನಾಗಿ ಕಾಣಿಸೋದು. ಸುಮ್ಮನೆ ಅವಳು ಹಾಕೊಂಡಿಲ್ಲ ಅಂತೇಳಿ ಹಂಗೆ ಹೇಳ್ಬೇಡ್ರಿ ನೀವು. ಹಾಕೊಂಡಿಲ್ಲ ಅಂತಲ್ಲ, ಏನೋ ಇದೇ ಚೆನ್ನಾಗಿ ಕಾಮಾಡಿದ್ದು, ಇದೇ ಲಕ್ಷಣ ಅಂತ ಹೇಳಿದ್ದು. ಬೇಡ, ನೀನೇನು ಹಂಗೇನೆ. ನನ್ನ ತಂಗಿ ಇಲ್ಲೇ ಇರ್ತಾಳೆ. ನಾನು ಹೇಳಿದ್ದೀನಿ ನಿಮ್ಮಂತಕ್ಕೂ ಇಲ್ಲೂ ಓಡಾಡ್ಕೊಂಡಿರಮ್ಮ ಅಂತ. ಅದೇ ಅವಳು ಇಲ್ಲೇ ಇರ್ತೀನಕ್ಕ ಸ್ವಲ್ಪ ದಿನ ಅಂತೇಳಿ ಹೇಳವಳೆ. ಅಲ್ಲಿ ಅಮ್ಮ ಬೇರೆನೆ ಯಾಕೆ ಚೆನ್ನಾಗಿಲ್ಲ ಅಂತೇಳಿ ದೊಡ್ಡಮ್ಮರವ್ರಿಗೂ ಹೋಗೈತೆ. ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೆ ನಾನೇ ಓದ್ಸೋಣ ನನ್ನ ತಂಗಿನ ಇಲ್ಲೇ ಇಟ್ಕೊಳ್ಳೋಣ ಅಂತ ಇದ್ದೀನಿ, ಇಲ್ಲೇ ಇರಲಿ ಅಂತ. ನನ್ನ ದುಡ್ವೆ ಎಷ್ಟೊಂದಿದೆ, ಎಲ್ಲೇ ಇಡೋಣಪ್ಪ ಅನಿಸುತ್ತೆ.
ಅಂದ್ಬಿಟ್ಟು ಇವಳು ಒಡವೆ ಅದು ಮಾಡಿಸ್ಕೊಂಡಿದ್ನಿ ಅಂತೇಳಿ ಭಾಳ ನಿನ್ನ ಮುಂದೆ ಬಿಲ್ಡಪ್ ಕೊಡ್ತಾಳಲ್ವೇ. ನಿನ್ನಂತಳ ಕೈಲೇ ತಗೊಂಬಕ್ಕಾಗಲ್ಲ, ನಿನ್ನಂತಳ ಕೈಲೇ ಮಾಡಿಸ್ಕೊಂಬಕ್ಕಾಗಲ್ಲ ಅಂತ ಹೇಳ್ತೈತಿ. ಯಾಕಂದ್ರೆ ನಾವೊಂದು ಸ್ವಲ್ಪ ಬಡವರಲ್ಲ, ಅದಕ್ಕೆ ನನ್ನ ತಂಗಿ ನೋಡಿನೂ ಹಂಗೇನೆ ಸ್ವಲ್ಪ ಈ ಆಳಿಸ್ತೈತಿ. ನಿನ್ನ ತಂಗಿ ನೋಡಿ ಹೆಂಗಿದ್ದಾಳೆ, ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತೇಳಿ ಈ ಆಳಿಸುತ್ತೆ. ಏನು ಮಾಡೋದು, ಅದಕ್ಕೆ ಸ್ವಲ್ಪ ದಿನ ಇದ್ರೂ ಇರಲಿ ಇಲ್ಲೇನೆ ಅಂತ ಇವಳು. ಇವಕ್ಕಂದು ಸ್ವಲ್ಪ ಸ್ಕೋಪ್ ಜಾಸ್ತಿ. ಇವಳು ಸ್ವಲ್ಪ ಬಿಲ್ಡಪ್ ಕಾತಿ ಹಂಗೆ. ಮತ್ತು ಏನು ಇಲ್ದಾರ್ಗೆ ಇರೋರು ನೋಡಿನೇ ಹಿಂಗೇನೆ ಸ್ವಲ್ಪ ಬಿಲ್ಡಪ್ ಕೊಡ್ತಾರೆ ಅವ್ರ ಮುಂದೆ. ನಾವೆಲ್ಲ ತೊಗೊಂಡಿದ್ದೀವಿ, ಎಲ್ಲ ಮಾಡಿಸ್ಕೊಂಡಿದ್ದೀವಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ. ಏನು ಒಡವೆ ಮಾಡಿಸ್ಕೊಂಬದೇನು ಲೆಕ್ಕ ಅಲ್ಲ ಕಣಮ್ಮ, ನೀನು ಮಾಡಿಸ್ಕೆ. ಏನು ಕೆಲ್ಸಕ್ಕೆ ಹೋಗ್ತಿದ್ದು ದಂಟು ಪಿಂಡಂಗೆ ಮನೆಯಾಗಿರುತ್ತೆ, ತಿಂತೀನಿ ಮನೆಯಾಗಿರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸಬೇಡ ನೀನು. ಇನ್ನು ಒಡವೆ ಮಾಡಿಸ್ಕೊಂಬದು ನೋಡ್ಕಿ ಅಂದವಳಲ್ಲ, ಅವಳ ಕಣ್ಣು ಮುಂದೆಲ್ಲ ಎಲ್ಲ ಮಾಡಿಸ್ಕೋಬೇಕು. ಅವಳದೇನು ಇಲ್ದಂಗೆ ಆಗ್ಬೇಕು, ನೀನೆಲ್ಲ ಮಾಡಿಸ್ಕೋಬೇಕು. ನೀನೆಲ್ಲ ಮಾಡಿಸ್ಕೊಂಡು ಹಾಕ್ಕೋಬೇಕು. ಅಯ್ಯೋ ಈಗ ನೋಡು ನಮ್ದು ಹಿಂಗೆ ಬಾಡ್ತಾನ. ಅಯ್ಯೋ ಏನು ತಗೊಳ್ಳೋಣ, ಏನು ಮಾಡಿಸ್ಕೊಂಬನೋ, ಏನು ಮಾಡೋಣ ಅನ್ನಂಗೆ ಆಗುತ್ತೆ. ಏನು ತಗೊಳಕ್ಕೂ ಆಗಲ್ಲ, ಏನು ಮಾಡಿಸ್ಕೊಳಕ್ಕೂ ಆಗಲ್ಲ. ತುಂಬ ಬೇಜಾರಾಗುತ್ತೆ. ಏನು ಮಾಡಲಿ. ಏನೋ ಆದರೆ ಮಾಡಿಸ್ಕೊಳ್ಳೋದು ಆಗಲಿಲ್ಲ ಅಂತಂದ್ರೆ ಹಿಂಗೆ ಹೋಗೋದು. ಏನು ಬಿಡು, ಹಿಂಗೆ ಇದ್ರೆ ಆಯಿತು. ಏನು ಅವ್ರ ಥರನೇ ಒಬ್ಬರು ಇದ್ದಾರಲ್ಲ ಆ ಥರನೇ ಇರಬೇಕು. ಅವಕ್ಕ ಸ್ವಲ್ಪ ಬೆಂಗ್ಳೂರಿಗೆ ಹೋಗ್ಬಿಟ್ಟು ದುಡ್ಕೊಂಡೈತೆ, ದುಡ್ದು ಮಾಡಿಸ್ಕೊಂಡೈತೆ. ಅದಕ್ಕೆ ಸ್ವಲ್ಪ ಹಂಗೆ ನಾನೆಲ್ಲ ಏನೂ ಇಲ್ವಲ್ಲ, ನಂದು ಬರೀ ಕಿವಿ ಒಲೆ ಬಿಟ್ಟರೆ ಇನ್ನೇನು ಇಲ್ವಲ್ಲ, ಅದಕ್ಕೆ ಆ ರೀತಿ ಹೇಳ್ಸುತ್ತೆ ಅಷ್ಟೇ. ನಾನು ಹಂಗೇನೆ ಬಂದಾಗಿಂದನೂ ನೀನು ನೋಡಿ ಹೆಂಗಿದ್ಯಾ, ನೀನು ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ನಿನ್ನ ಮೂಗು ಇಲ್ಲಿ ಹಿಂಗಾಗೈತೆ, ನೀನು ಹಿಂಗಾಗಿದೆಯಾ, ಈ ಥರ ಕಿವಿಗಳು ತಗೋ, ಈ ಥರ ಇದು ಮಾಡ್ಕೊ ಅಂತ ಹೇಳ್ತಾ ಇರುತ್ತೆ ಸುಮ್ಮನೆ. ನಾನೇನು ಹಾಕೊಂಡಿಲ್ಲ ಅದಕ್ಕೆ. ನೋಡು ಬಡವ್ರನ್ನಾದ್ರೆ ಹೆಂಗೆ ಮಾತಾಡ್ತಾರೆ ನೋಡು. ಸ್ವಲ್ಪ ಬಡವರಾಗೋದಕ್ಕೆ ನಮ್ಮನ್ನ ಹೆಂಗೆ ಮಾತಾಡ್ತಾರೆ ಅನ್ಸುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಕಣಜ್ಜಿ. ಹೆಂಗೆ ಮಾತಾಡ್ತಾರಪ್ಪ ಇವರು ಅನಿಸುತ್ತೆ. ಹಂಗೆ ಮತ್ತೆ ಮಾತಾಡ್ತಾಳೆ, ತಲೆ ಕೆಡಿಸ್ಕೋಬೇಡ. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ನೋಡಿ ಮಾತಾಡ್ತಾಳೆ ಅಷ್ಟೇ. ಗೊಣ್ಣೆ ಪುರ್ಕಿ ಅಂಬುತ್ತೆ. ಅವಾಗಿಂದನೂ ಬಂದಾಗಿಂದನೂ ನಾನು ಅಕ್ಕ ಗೊಣ್ಣೆ ಪುರ್ಕಿ ಅನ್ನೋದು ಕಾಣೆ ನನ್ನ ಅಂದರು ಅಂತಾಳ್ಬಿಡು. ತಲೆ ಕೆಡಿಸ್ಕೋಬೇಡ. ನಾವು ಮಾತಾಡಬಾರ್ದು, ಜಗಳ ಮಾಡ್ಕೋಬಾರ್ದು ಅಂತೇಳಿ ಅನ್ಸರಿಸ್ಕೊಂಡು ಹೋದಂಗೆಲ್ಲನ ಅಕ್ಕ ನಮಗೆ ದಿನದಿನಕ್ಕೂ ಒಂಥರ ಮಾತಾಡುತ್ತೆ ಕಣ ಆಂಟಿ. ಯಾಕನ ದಿನದಿನಕ್ಕೂ ಒಂಥರ ಮಾತಾಡುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ ನಮ್ಮನ್ನು ನೋಡಿ. ಅವಳು ಒಂದಿಟ್ಟು ಇವಾಗ ಪಡಮೆ ಎಲ್ಲ ಮಾಡಿಸ್ಕೊಂಡಾಳೆ, ದುಡ್ಡು ಇಕ್ಕೊಂಡಾಳೆ, ಕೆಲ್ಸಕ್ಕೆ ಹೋಗಿ ಒಂದು ಸ್ವಲ್ಪ ದುಡ್ಡು ಇಕ್ಕೊಂಡವಳಲ್ಲ. ಇವಾಗ ನೀನೇನು ಹಾಕ್ಕೊಂಡಿಲ್ಲ, ನೀನೇನು ಮಾಡಿಸ್ಕೊಂಡಿಲ್ಲ. ಅದು ಕರ್ದನ ನೀನು ನೋಡಿ ಅವಳಿಗೆ ಒಂದು ಸ್ವಲ್ಪನ ಏನೋ ನಾನೇ ದೊಡ್ಡ ಗ್ರೇಟು, ನಾನೇ ದೊಡ್ಡಿದು, ನಾನೆಲ್ಲ ತೊಗೊಂಡಿದ್ದೀನಿ ಅನ್ನೋ ಥರ ಸ್ಕೋಪ್ ಕೊಡ್ತಾಳೆ ಅಷ್ಟೇ. ಯಾರಿಗೇನಿದೆ ಶಾಶ್ವತಲ್ಲ, ಯಾರಿಗೆ ಯಾವಾಗ ಹೆಂಗೆ ಕಾಲ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀನು ನಾಳೆ ಹೊತ್ತನ್ನ ಮಾಡಿಸ್ಕೋಬೋದು, ನೀನು ಅವ್ಳ್ಕೊಂಡು ಮುಂದೆ ಹಾಕ್ಕೋಬೋದು. ಯಾರು ಕಂಡಿರ್ತಾರಮ್ಮ ಇದೆಲ್ಲನ, ನೀನು ಹಾಕ್ಯಂತೀಯ. ಹೆಂಗೋ ದೇವ್ರು ನಮ್ಮ ಮೇಲೆ ಯಾವಾಗ ಕಣ್ಣು ಬಿಡ್ತಾನೋ ಏನೋ. ನಾವಂತೂ ಬರೀ ಇಷ್ಟು ದಿವಸ ಬಡತನ ಅನುಭವಿಸಿದ್ದೆ ಆಯಿತು. ಬಡತನದಲ್ಲಿ ನಾವಂತೂ ತುಂಬ ಅಂದೋಗಿದ್ದೀವಿ. ಏನು ಮಾಡೋದು, ನಮ್ದು ಒಂಥರ ಬಡತನ. ಅದಕ್ಕೆ ನಮ್ಮ ಅಮ್ಮರು ಓದ್ಸೋಕ್ಕಾಗಲ್ಲ, ಇವಳನ್ನ ಬಿಡಿಸ್ತೀವಿ ಅಂತ ಹೇಳ್ತವ್ರೆ. ಅದಕ್ಕೆ ನಾನು ಬೇಡ, ಬಿಡಿಸೋದು ಬೇಡ, ಇಲ್ಲಿಂದಾನೇ ಓಡಾಡ್ಕೊಂಡು ಇಲ್ಲಿಂದಾನೇ ಓದ್ಕೊಂಡು ಇರಲೇಳು, ನನ್ನ ಹತ್ರನೇ ಇಟ್ಕೊಂತೀನಿ, ಓದ್ಸೋಣ ಅಂತ. ಅವರು ಆಗಲ್ಲ ಅಂತಾರೆ. ಬಡತನ ಅಲ್ಲ ಆಂಟಿ, ಅದಕ್ಕೋಸ್ಕರ ಅವರಿಗೆ ಆಗಲ್ಲ ಅಂತ ಕೂಲಿ ಮಾಡ್ಕೊಂಡು ಹೆಂಗೆ ಅವ್ರ ಜೀವನ ಮಾಡೋದೇ ಕಷ್ಟ ಅಂತದ್ರಲ್ಲಿ ಓದಿಸ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಅವರು ಆಗಲ್ಲ ಅಂತ ಇದ್ದಾರೆ. ನಾನು ಇಲ್ಲೇ ಇಕ್ಕೆಮನಂತಿದ್ದೀನಿ ನನ್ನ ತಂಗಿನ. ಇಕ್ಕೊಂಡು ಓದ್ಸಮ್ಮ. ಏನು ನೀನೊಂದು ಸ್ವಲ್ಪ ದುಡಿತೀಯ, ಯಾಸು ಬೇರೆ ಒಳ್ಳೆಯವನು, ಅವನು ಹೇಳಿ ಕರ್ಕೊಂಬಂದವನೇ. ಅಯ್ಯಪ್ಪನೇ ಹೇಳಿ ಕರ್ಕೊಂಬಂದಿದ್ದು, ಓದೋದು ಬಿಡ್ಸೋದು ಬೇಡ, ಓದ್ಸೋಣ ಅಂತ ಹೇಳಿ. ತುಂಬ ಬಡತನ, ಏನು ಮಾಡಲಿ. ನಮಗೇನು ಇಲ್ದಿದ್ದಕ್ಕೆ ನೋಡ್ರಿ ಅವಾಗ ರಂಜಕ್ಕ ಹೆಂಗೆ ಮಾತಾಡುತ್ತೆ. ನಿಜವಾಗ್ಲೂ ಏನು ಇಲ್ಲದಕ್ಕೋಸ್ಕರ ನಮ್ಮನ್ಗೆ ಎಷ್ಟು ಕೀಳಾಗಿ ನೋಡ್ತಾರೆ ನೋಡಿ. ನನ್ನ ತಂಗಿನ ಬೇರೆ ಕರ್ಕೊಂಡು ಬಂದಿದ್ದೀವಿ, ಅವಳು ನೋಡಿ ಇವರೆಲ್ಲನ ಹಿಂಗಿದ್ದಾರೆ, ನಾನೇ ಗ್ರೇಟು, ನಾನೇ ಚೆನ್ನಾಗಿರೋದು ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನೋಡ್ತಾ ಇರಿ, ನಿನ್ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.